ವೆರಿಕೋಸ್ ವೈನ್ಸ್ ಆಗಿ ಅಲ್ಲಿ ಬಬಲ್ಸ್ ಥರ ಆಗಿ ನೀರು ಬರ್ತಿರುತ್ತೆ ಸರ್, ಅದಕ್ಕೆ ಯಾವ ಕಲರ್ ಅಪ್ಲೈ ಮಾಡಬೇಕು? ದಿಸ್ ಮೋಸ್ಟ್ ಗುಡ್ ಕ್ವಶನ್. ನೋಡಿ, ತುಂಬ ಜನಕ್ಕೆ ಇವತ್ತು ವೆರಿಕೋಸ್ ಪ್ರಾಬ್ಲಮ್ ಆಗ್ತಿದೆ. ಹೌದು, ತುಂಬ ಜನ ಹೇಳ್ತಾರೆ ನಾನು ನಿಂತ್ಕೊಂಡಿರ್ತೀನಿ ವೆರಿಕೋಸ್ ವೇನ್ ಆಗಿದೆ, ಕೂತ್ಕೊಂಡಿರ್ತೀನಿ ವೆರಿಕೋಸ್ ವೇನ್ ಆಗಿದೆ, ನಡೆದಾಡ್ತೀನಿ ವೆರಿಕೋಸ್ ವೇನ್ ಆಗಿದೆ. ಅದು ಯಾವುದೂ ರೀಸನ್ ಅಲ್ಲ. ರೀಸನ್ ಯಾರಪ್ಪ ಅಂತಂದರೆ, ಇಲ್ಲಿ ಕಲ್ಪಿಟ್ ಯಾರು ಅಂತಂದರೆ ಸ್ಪ್ಲೀನ್. ಓಕೆ, ಗುಲ್ಮ ಅಂತ ಕರಿತೀವಿ ನಾವು. ಸೊ ಸ್ಪ್ಲೀನ್ ಅದಕ್ಕೆ ಯಾವ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಸ್ಪ್ಲೀನು ಮತ್ತು ಸ್ಟಮಕ್ ಟುಗೆದರು ಪೃಥ್ವಿನ ರೆಪ್ರೆಸೆಂಟ್ ಮಾಡುತ್ತೆ, ಹೋಲ್ಡ್ ಮಾಡೋದು, ಹಿಡ್ದಿಡೋದು. ಸೊ ರಕ್ತನಾಳಗಳಾಗಿರ್ಬೋದು, ಆರ್ಗನ್ಸ್ ಆಗಿರ್ಬೋದು, ಅದ್ರ ಜಾಗದಲ್ಲಿ ಆ ಇದಾವೆ ಅಂತಂದರೆ ನೀವು ಪ್ರತಿನಿತ್ಯ ಎದ್ದ ತಕ್ಷಣ ನಿಮ್ಮ ಸ್ಪ್ಲೀನು ಸ್ಟಮಕ್ಕಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಭೂಮಿ ಹೆಂಗೆ ಪ್ರತಿಯೊತ್ತನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರುತ್ತೋ ಅದೇ ಥರ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ಕು ನಿಮ್ಮ ಆರ್ಗನ್ಸನ್ನು ಹಿಡಿದಿಟ್ಕೊಂಡಿರುತ್ತೆ. ಯಾವಾಗ ನಿಮ್ಮ ಡೈಜೆಷನ್ ವೀಕ್ ಆಗುತ್ತೆ, ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಮೆರಿಡಿಯನ್ನಲ್ಲಿ ಚೀಫ್ ಫ್ಲೋ ಕಡಿಮೆ ಆಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ, ಆವಾಗ ನಿಮ್ಮ ಮಸಲ್ಸ್ ಸ್ಲ್ಯಾಗ್ ಆಗುತ್ತೆ, ಲೂಸ್ ಆಗುತ್ತೆ. ಅದ್ರ ಜೊತೆಗೆ ಆ ಬ್ಲಡ್ ವೇನ್ಸು ತಮ್ಮ ಶಕ್ತಿನ ಕಳ್ಕೊಳ್ತವೆ. ಈ ಥರ ಇರಬೇಕು, ಆ ಶೇಪಲ್ಲಿ ಇರೋಕ್ಕಾಗಲ್ಲ, ಬೆಂಡ್ ಆಗ್ತವೆ, ಸ್ವೆಲ್ ಆಗ್ತವೆ. ಸೊ ನೀವು ಅಲ್ಲಿ ಏನೇ ಸರ್ಜರಿ ಮಾಡಿದ್ರೂ ಇಟ್ಸ್ ಎ ರಿಲೀಫ್, ಕ್ಯೂರ್ ಅಲ್ಲ. ಕ್ಯೂರ್ ಆಗಬೇಕಂದ್ರೆ ನಿಮ್ಮ ಸ್ಪ್ಲೀನ್ ಆ್ಯಂಡ್ ಸ್ಟಮಕನ್ನು ಸ್ಟ್ರೆಂಥನ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಯುವರ್ ಸ್ಟಮಕ್ ರಿಫ್ಲೆಕ್ಸ್. ಇದು ಸ್ಪ್ಲೀನ್ ರಿಫ್ಲೆಕ್ಸು. 20 ಟೈಮ್ಸ್ ಪ್ರೆಸ್ ಮಾಡಿ, ವೀಕ್ಲಿ 2 to 3 ಟೈಮ್ಸ್. ಇವತ್ತು ಮಾಡಿರೋದ್ರೆ 1-2 ದಿನ ಬಿಟ್ಟು, ಮತ್ತೆ 1-2 ದಿನ ಬಿಟ್ಟು ಸ್ಪ್ಲೀನು ಸ್ಟಮಕ್ಗೆ ಪ್ರೆಸ್ ಮಾಡಿ. ಮತ್ತು ಬಲಗೈ ಕಿರುಬೆರಳಲ್ಲಿ 2ನೇ ಜಾಯಿಂಟಿಗೆ ಯೆಲ್ಲೋ ಕಲರು, ಫಸ್ಟ್ ಯೆಲ್ಲೋ ಕಲರ್ ಆಗಬೇಕು, ಅದಾದಮೇಲೆ ಸ್ಕೈ ಬ್ಲೂ ಕಲರ್. ಈ 2 ಕಲರ್ನ ನೀವು ಡೈಲಿ ಹಾಕ್ತಾ ಬಂದರೆ ಮಸಲ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಸಿಹಿ ಗುಂಬಳಕಾಯಿ ಒಂದಿಷ್ಟು ಪಲ್ಯ ಮಾಡಿಕೊಂಡು ವಾರಕ್ಕೆ 1 ಸರಿನೋ 2 ಸರಿನೋ ತಿಂತಾ ಬನ್ನಿ. ಯಾವಾಗ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಸ್ಟ್ರೆಂಥನ್ ಬರುತ್ತೋ ನಿಮ್ಮ ವೆರಿಕೋಸು ಯಾವುದೇ ಸರ್ಜರಿ ಇಲ್ಲದೆ ಏನೂ ಕಟ್ಕೊಳ್ದೇ ಸಂಪೂರ್ಣವಾಗಿ ವಾಸಿ ಆಗ್ತಾ ಬರುತ್ತೆ. ಓಕೆನಾ? ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟು ಯಾರೋ ವೆರಿಕೋಸ್ ಇರೋರಿಗೆ, ನಿಮ್ಮ ಎಲ್ಲ ಸಿಹಿ ತಿಂಡಿಗಳು ನಿಮ್ಮ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ನ ವೀಕ್ ಮಾಡ್ತವೆ. ಸೊ ಆದಷ್ಟು ಸಕ್ಕರೆಯಿಂದ ದೂರ ಇರಿ. ಇದು ರೈಟ್ ನ್ಯೂಸ್.